ಓಕೆ, BMTC ಬಸ್ ಆಕ್ಸಿಡೆಂಟ್ ಪ್ರಕರಣ ನೋಡಿ. ಇಲ್ಲಿ ವಿಚಾರ ಏನಂತಂದ್ರೆ ಡ್ರೈವರು ಕಂಡಕ್ಟರ್ ನಡುವೆ ಜಗಳ ಆಯ್ತಂತೆ. ಆ ಜಗಳದಿಂದಾಗಿ ಬಸ್ ಅಪಘಾತ ಆಗಿರೋದು. ಅದರಲ್ಲೂ ಕಂಡಕ್ಟರ್ ರಮೇಶ್ ಅನ್ನೋರು ಬಸ್ಸನ್ನು ಚಲಾಯಿಸ್ತಾ ಇದ್ದಾಗ ಆಗಿರೋ ದುರ್ಘಟನೆ. KA 51 AK 4170 ನಂಬರ್ನ ಬಸ್ ಅದು. ಮೆಜೆಸ್ಟಿಕ್ ಟು ಪೀಣ್ಯ ಸೆಕೆಂಡ್ ಸ್ಟೇಜ್ ಮಾರ್ಗದ ಬಸ್ಸು. 22ನೇ ಡಿಪೋಗೆ ಸೇರಿದಂತಹ ಎಲೆಕ್ಟ್ರಿಕ್ ಬಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವರಿಬ್ಬರು ಜಗಳ ಮಾಡ್ಕೋತಾ ಇದ್ದಾಗ ಆ ಡ್ರೈವರ್ನ ಗಮನ ಈ ಜಗಳದ ಮೇಲೆ ಹೋಗಿದೆ ಅಂತ ಅನ್ಸುತ್ತೆ. ಅಲ್ಲೇನೋ ಎಡವಟ್ಟಾಗಿ ಫುಟ್ಪಾತ್ ಮೇಲೆ ಹತ್ಬಿಟ್ಟಿದೆ ಬಸ್ಸು. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಪ್ರತ್ಯಕ್ಷದರ್ಶಿಗಳು ಹೇಳ್ತಾರೆ ಕಂಡಕ್ಟರ್ ಬಸ್ಸನ್ನು ಓಡಿಸ್ತಾ ಇದ್ರು ಅಂತ. ಹಾಗಾದರೆ ಡ್ರೈವರ್ ಏನು ಮಾಡ್ತಾ ಇದ್ರು, ಏನು ಗಲಾಟೆ, ಹೆಂಗಾಯಿತು ಈ ದುರ್ಘಟನೆ ಅಂತ? ಅರವಿಂದ, ಗಲಾಟೆ ಆಗಿರುವಂಥದ್ದು ಚಾಲಕ ನಿರ್ವಾಹಕ ಇಬ್ಬರ ಮಧ್ಯೆ ಗಲಾಟೆ ಆಗಿದೆ. ಕೂಡಲೇ ಚಾಲಕ ಗಲಾಟೆ ಆದ ಬಳಿಕ ಬಸ್ಸಿಂದ ಇಳಿದಿದ್ದಾರೆ. ನಿರ್ವಾಹಕ ಬಸ್ಸನ್ನು ತೆಗೆದುಕೊಂಡು ಹೋಗೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿರುವಂಥದ್ದು. ಸ್ಪಾಟ್ ವಿಜುವಲ್ಸ್ ಅನ್ನು ತೋರಿಸಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಗಮನಿಸ್ತಾ ಇರ್ಬೋದು, ಇದು ಸ್ಪಾಟ್. ನೇರವಾಗಿ ಆ ದಿಕ್ಕಿನಿಂದ ಬಸ್ಸು ಪಿಣ್ಣೆ ಸೆಕೆಂಡ್ ಸ್ಟೇಜ್ಗೆ ಎಂಟ್ರಿಯನ್ನು ಕೊಟ್ಟಿದೆ. ಈ ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಒಂದಷ್ಟು ಗಲಾಟೆಗಳಾಗಿದೆ. ಕೂಡಲೇ ಬಸ್ಸನ್ನು ನಿರ್ವಾಹಕ ಅಂದರೆ ಕಂಡಕ್ಟರ್ ಅಲ್ಲಿಂದ ತೆಗೆದಿದ್ದಾರೆ. ವಿರುದ್ಧ ದಿಕ್ಕಿನಲ್ಲಿ ಬಸ್ ಬಂದು ನೇರವಾಗಿ ಹೋಟೆಲ್ಗೆ ಗುದ್ದಿರುವಂಥದ್ದು. ಹೋಟೆಲ್ಗೆ ಗುದ್ದಿದಂಥ ಪರಿಣಾಮವಾಗಿ ಹೋಟೆಲ್ನ ಮುಂಭಾಗದಲ್ಲಿ ತಿಂಡಿ ತಿಂತ ಕುಳಿತಿದ್ದಂತಹ ಯುವತಿ ಒಬ್ಬಳು, ಜೊತೆಗೆ ಹೋಟೆಲ್ನಲ್ಲಿ ಇದ್ದಂಥವರು ಹೋಟೆಲ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿರುವಂಥದ್ದು. ಆ ಯುವತಿಗೂ ಕೂಡ ಗಂಭೀರವಾಗಿ ಗಾಯಗೊಂಡಿರುವಂಥದ್ದು. 2 ಕಾಲ್ಗಳು ಕೂಡ ಹೋಗಿದೆ ಎನ್ನುವಂಥ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಜೊತೆಗೆ ಮತ್ತೊಬ್ಬರು ಯುವತಿ ಕೂಡ ಡೆತ್ ಆಗಿದ್ದಾರೆ ಎನ್ನುವಂಥ ಒಂದಷ್ಟು ಮಾಹಿತಿಗಳು ಸದ್ಯ ಸಿಗ್ತಾ ಇರುವಂಥದ್ದು. ಬೆಳಗ್ಗೆ 8:45 ಸುಮಾರಿಗೆ ಈ ಘಟನೆ ಆಗಿರುವಂಥದ್ದು. ಬೆಳಗ್ಗೆ ತಿಂಡಿ ತಿನ್ನೋಕೆ ಬರುವಂಥದ್ದು, ಜೊತೆಗೆ ಆಫೀಸ್ಗಳಿಗೆ ಹೋಗುವಂತಕ್ಕೆ ಬರುವಂಥ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ನಿರ್ವಾಹಕ ಮತ್ತು ಕಂಡಕ್ಟರ್ ಅಂದರೆ ಚಾಲಕನ ನಡುವೆ ಆದಂತಹ ಗಲಾಟೆ ಈ ಒಂದು ಘಟನೆಗೆ ಕಾರಣ ಆಗಿರುವಂಥದ್ದು, ಪ್ರಕರಣಕ್ಕೆ ಕಾರಣ ಆಗಿರುವಂಥದ್ದು. ಸದ್ಯ ಕಂಪ್ಲೀಟ್ ಆಗಿ ರಸ್ತೆಗೆ ಇಡೀ ಹೋಟೆಲ್ ಏನಿತ್ತು, ಈ ಹೋಟೆಲ್ ರಸ್ತೆಗೆ ಬಂದು ಬಿದ್ದಿರುವಂಥದ್ದು. ಗುದ್ದಿದಂತಹ ಫೋರ್ಸ್ ಏನಿದೆ, ಮರ ಜೊತೆಗೆ ಹೋಟೆಲ್ ಕಂಪ್ಲೀಟ್ ಆಗಿ ನಾಶ ಆಗಿದೆ ಈ ಭಾಗದಲ್ಲಿ. ಸದ್ಯ ಅವರಿಬ್ಬರನ್ನ ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದರೆ 5 ಜನಕ್ಕೆ ಗಂಭೀರವಾಗಿ ಗಾಯ ಆಯಿತು. ಇಲ್ಲಿದ್ದಂಥ ಸ್ಥಳೀಯರೆಲ್ಲರೂ ಕೂಡ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ಸೇರಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಕೂಡಲೇ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂತ ಕೆಲಸವನ್ನ ಮಾಡಿದ್ರೆ. ಬಟ್ ಅದೃಷ್ಟವಶಾತ್ ಒಂದು ಬಹಳ ದೊಡ್ಡ ಅವಘಡ ಸಂಭವಿಸಬೇಕಿತ್ತು ಅರವಿಂದ್. ಸಿಲಿಂಡರ್ಗೂ ಕೂಡ ಬಸ್ ಗುದ್ದಿದಂಥ ಸಂದರ್ಭದಲ್ಲಿ ಬೆಂಕಿ ಹೊತ್ಕೊಂಡಿದೆ. ಬೆಂಕಿಯನ್ನು ಕೂಡಲೇ ಇಲ್ಲಿದ್ದಂಥ ಸ್ಥಳೀಯರು, ಆಟೋ ಚಾಲಕರು ಏನಿದ್ರು ಅವರೆಲ್ಲರೂ ಕೂಡ ಬೆಂಕಿಯನ್ನು ನಂದಿಸುವಂತ ಕೆಲಸವನ್ನ ಮಾಡಿದ್ರು. ಒಂದೊಮ್ಮೆ ಅದೇನಾದರೂ ನಂದಿಸಲಿಲ್ಲ ಅಂತ ಹೇಳಿದಿದ್ರೆ ಬಸ್ಸಲ್ಲಿ ಜನ ಕೂಡ ಇದ್ರು. ಬಸ್ಗೆ ಬೆಂಕಿ ಹೊತ್ಕೊಳ್ಳುವಂತ ಸಾಧ್ಯತೆ ಬಹಳ ದಟ್ಟವಾಗಿತ್ತು. ದೊಡ್ಡ ಅವಘಡ ಆಗಬೇಕಿತ್ತು. ಅದೃಷ್ಟವಶಾತ್ ಇಲ್ಲಿದ್ದಂತಹ ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಈ ಒಂದು ದೊಡ್ಡ ಅವಾಂತರ ಅವಘಡ ತಪ್ಪಿದೆ ಅಂತ ಹೇಳ್ಬೋದು. ಸದ್ಯ ಈಗಾಗಲೇ ಪೊಲೀಸರು ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಆಸ್ಪತ್ರೆಯಲ್ಲಿ ಗಾಯಾಳುಗಳ ಬಳಿ ಕೂಡ ಒಂದಷ್ಟು ಹೇಳಿಕೆಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಏನಾಯಿತು, ಯಾರು ಕಾರಣ ಅನ್ನುವಂತಹ ಹೇಳಿಕೆಗಳನ್ನು ಅಲ್ಲಿನ ಬಸ್ನಲ್ಲಿದ್ದಂಥವರು ಜೊತೆಗೆ ಗಾಯಾಳುಗಳೇನಿದ್ರು ಅವರ ಬಳಿಯೂ ಕೂಡ ತೆಗೆದುಕೊಳ್ಳುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ರಾಘು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಟೋಟಲಿ ಇದು ಕಂಡಕ್ಟರ್ ಮತ್ತು ಡ್ರೈವರ್ನ ನಿರ್ಲಕ್ಷ್ಯದಿಂದ ಆಗಿರ್ತಕ್ಕಂಥದ್ದು. ಈಗೇನೋ ಇಬ್ಬರು ಅಂತಿದ್ದಾರೆ, ಗೊತ್ತಿಲ್ಲ. ಓರ್ವ ಮಹಿಳೆ ಮಾತ್ರ ಸಾವು ಅಂತ ಇದ್ರು. ಇನ್ನೊಬ್ಬ ಮಹಿಳೆ ಕೂಡ ಅಪ್ಪಿರೋ ಬಗ್ಗೆ ಒಂದಷ್ಟು ಮಾಹಿತಿ ಬರ್ತಾ ಇದೆ. ಕ್ಲಾರಿಟಿ ಸಿಗಬೇಕು ಇನ್ನಷ್ಟು. ಬಟ್ ಆ ಫುಟ್ಪಾತ್ ಮೇಲಿದ್ದಂತಹ ಈ ಹೋಟೆಲ್ ಟೈಪ್ ಎಲ್ಲ ಕಂಪ್ಲೀಟಾಗಿ ಡೆಸ್ಟ್ರಾಯ್ ಆಗಿದೆ. ಕಂಪ್ಲೀಟ್ ಎಲ್ಲ ನೋಡಿ, ಏನೇನೂ ಇಲ್ಲ, ಅಲ್ಲಿ ಏನಿದೆ ಅಂತಲೂ ಗೊತ್ತಿಲ್ಲ.